निर्गमयो महालक्ष्मी प्रसाद सिद्धिरस्तु महदैश्वर्याभिवृद्धिरस्तु आरोग्य भाग्यदा सिद्धिरस्तु समस्त सन्मंगलानि भवन्तु। महालक्ष्मी कृपा कटाक्ष सिद्धिरस्तु समस्तो भवति जायमानो नांगे तु विशदाधारिते भागं देवेभ्यो ददाभ्यायन्द्रचन्द्रमा स्थिरति दीर्घमायुः शतमानं भवति शतायत्पुरुषशतेन्द्रिय आयुष्येवेन्द्रिये प्रतिष्ठति। धनं धान्यं बहुकीर्तिलाभलेयं मुधोरिमालं समेत पश्यत सौभाग्यमस्तो दत्त्वा यादास्तं विपरीतना। ಲಕ್ಷ್ಮಿ ಹಬ್ಬದ ದಿವಸ ಎಲ್ಲರಿಗೂ ಅವರು ಕೇಳಿದಂಥವರ ಒಂದು ಭಾಳ ಸಂತೋಷ. ಭಗವಂತ ಒಳ್ಳೇದು ಮಾಡಿ ಎಲ್ಲ ಚೆನ್ನಾಗಿ ಕಾಪಾಡಿ ಸರ್. ಸ್ವಲ್ಪ ಈ ಕಡೆ ಬನ್ನಿ ಸರ್. ಒಳ್ಳೆಯ ತನದಲ್ಲಿ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ತಾಯಿ ಕರುಣಿಸಲಿ ಅನ್ನೋದೇ ಈ ಹಬ್ಬದ ವಿಶೇಷ. ನನಗೆ ಅಫ್ಕೋರ್ಸ್ ಮೊದಲಿಂದಲೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಭಾಳ ಅರ್ಥಪೂರ್ಣವಾಗಿ ಮತ್ತು ಶಾಸ್ತ್ರಯುಕ್ತವಾಗಿ ಮತ್ತು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಯೇ ಮಾಡೋದು. ಅಂದರೆ ನಾವು ಒಂದು ವಾರದಿಂದ ನಾವು ಶ್ರಾವಣ ಅಂದ್ರೇ ನಾವೆಲ್ಲವೂ ವೆಜಿಟೇರಿಯನ್ ಆಗಿರ್ತೀವಿ. ಗಣೇಶನ ಹಬ್ಬನದವರೆಗೂ ನಾವು ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು ಅದೆಲ್ಲ ಇರೋದಿಲ್ಲ. ಮತ್ತು ಈ ಹಬ್ಬದಲ್ಲಿ 2ನೇ ಶುಕ್ರವಾರ ಯೂಶಲಿ ಶ್ರಾವಣ 2ನೇ ಅಂದರೆ ಇವತ್ತು ಅದನ್ನು ನಾವು ಮಾಡೋವಂಥದ್ದು ಪದ್ಧತಿ. ನಮ್ಗೆ ಆಗದೇ ಇದ್ದರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂತ ಹೇಳಿ ಅದು ಅಭ್ಯಾಸ ಇದೆ. ಮನೆಯಲ್ಲಿ ಎಲ್ಲವೂ ಒಳ್ಳೆಯತನದಲ್ಲಿ ಒಂದು ಸಮೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ವಿಶೇಷವಾದ ಒಂದು ಪೂಜೆ. ಸಿನಿಮಾದ 2 ಶೆಡ್ಯೂಲ್ ಈಗಾಗಲೇ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಏನು ಅಂತಂದರೆ ಲಕ್ಷ್ಮೀ ಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು. AP ಅರ್ಜುನ್ರವರ ಕತೆ, ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ. ಮತ್ತು ಸ್ವಾಮಿರವರು ನಿರ್ದೇಶನ ಮಾಡ್ತಿದ್ದಾರೆ. ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಪಾತ್ರ. ಬಹಳ ದಿನಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ. ಮತ್ತು ಆ ಪಿಕ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ. ಅಂದರೆ ಯೂಶುವಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇದು. ತುಂಬ ಖುಷಿ ಅನಿಸುತ್ತೆ ನಾನು ಪಾತ್ರ ಮಾಡಿದ್ದು, ನನಗೇನೆ ಸಂತೋಷ ಅನಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತು ನಮ್ಮ ಲಕ್ಷ್ಮೀ ಪುತ್ರ ಚಿತ್ರತಂಡದಿಂದ ನಮ್ಮ ಲಕ್ಷ್ಮಿ ಜೊತೆ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಮೈಸೂರು, ಮಂಡ್ಯ, ಬೆಂಗಳೂರು, ಚನ್ನಪಟ್ಟಣ, ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ ಒಂದು 45 ದಿನ ಶೂಟಿಂಗು ಕಂಪ್ಲೀಟ್ ಆಗಿದೆ. ಇನ್ನೊಂದು 5-6 ದಿನ ಮುಗಿದ್ರೆ ಟಾಕಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಫೈಟು ಮತ್ತು ಒಂದು 3 ಸಾಂಗ್ಗಳು ಬ್ಯಾಲೆನ್ಸ್ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ AP ಅರ್ಜುನ್ ಅವ್ರ ಕತೆ, ನಮ್ಮ ಡೈರೆಕ್ಟ್ರು ಸ್ವಾಮಿ ಅವರು, ಮತ್ತು ನಮ್ಮ ಪ್ರೊಡ್ಯೂಸರ್ಸು RK ಮತ್ತು ಅನ್ನಪೂರ್ಣ ಮೇಡಮ್ ಅವರು. ಇನ್ನೇನೋ ಸದ್ಯದಲ್ಲೇ ಇವತ್ತು ಲಕ್ಷ್ಮೀ ಪುತ್ರ ವರಮಹಾಲಕ್ಷ್ಮಿ ಹಬ್ಬ, ಸದ್ಯದಲ್ಲೇ ಇನ್ನೊಬ್ಬರು ಲಕ್ಷ್ಮಿ ಹಾಡಾಕ್ತಾರೆ ನಮ್ಮ ಚಿತ್ರದ ಹೀರೋಯಿನ್ನು. ಇನ್ನೊಂದು 2-3 ದಿನದಲ್ಲಿ ಅದನ್ನು, ಇನ್ನೊಂದು 2 ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ಸೊ ಈ ನಮ್ಮ ಲಕ್ಷ್ಮೀ ಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಪೂಜೆ ಇವತ್ತನ್ನ ಇಟ್ಕೊಂಡಿದ್ದು ಉದ್ದೇಶ ಏನು ಅಂತಂದ್ರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಂಗೆ ಇವತ್ತು ನಮ್ಮ ಕತೆಗಾರರದು AP ಅರ್ಜುನ್ ಅವ್ರದ್ದು ಹುಟ್ಟುಹಬ್ಬ. ಹಂಗಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಗೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ, ಇವ್ರ ಬರ್ಡೇ ಜೊತೆಗೆ ಲಕ್ಷ್ಮೀ ಪುತ್ರ ಚಿತ್ರ ಮಾಡ್ತಿದ್ದೀವಿ, ವರಮಹಾಲಕ್ಷ್ಮಿ ಹಬ್ಬ. ಹಂಗಾಗಿ ಹಬ್ಬದ ದಿನನೇ ನಮ್ಮ
AP ಅರ್ಜುನ್ ಅವ್ರದ್ದು ಬರ್ಡೇ ಇರೋದ್ರಿಂದ ಎಲ್ಲ ದೇವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರುತ್ತೆ. 1 ಸೆಕೆಂಡ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಮ್ಮಿ. ಫಸ್ಟ್ ಟೈಮ್ ಬಂದಿರೋದು ಇದು. ಅಂದ್ರೆ ಗೊತ್ತಿಲ್ಲ, ಕೋಇನ್ಸಿಡೆಂಟ್. ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಬರ್ಡೇ ಬಂದಿರೋದು. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಲಕ್ಷ್ಮೀಪುತ್ರ ಸಿನಿಮಾ ಮಾಡ್ತಾ ಇದೀವಿ. ಎಲ್ಲರೂ ನಮ್ಮ ಚಿತ್ರತಂಡದಿಂದ ಎಲ್ಲಾರ್ಗೂ ಒಂದು ವಿಶ್ ಮಾಡೋಣ, ಮತ್ತೆ ಒಂದು ಲಕ್ಷ್ಮೀ ತಾಯಿಗೆ ಒಂದು ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಪೂಜೆನ ಇಟ್ಕೊಂಡಿದ್ವಿ. ಎಲ್ಲರೂ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ಆಲ್ಮೋಸ್ಟ್ ಒಂದು 45 ದಿನ ಶೂಟಿಂಗ್ ಮುಗ್ದಿದೆ. ಟಾಕಿ ಪೋರ್ಷನ್ ಎಲ್ಲ ಇನ್ನೊಂದು 3 days ಅಷ್ಟೇ ಇದೆ. ಸಾಂಗ್ಸ್ ಒಂದು 3 songs ಮುಗೀತು ಅಂತಂದ್ರೆ ನಮ್ದು ಸಿನಿಮಾ ಮುಗಿಯುತ್ತೆ. ಮಿಕ್ಕಿದ ಅಪ್ಡೇಟ್ಸ್ ಎಲ್ಲ ಮುಂದೆ ಕೊಡ್ತಾ ಹೋಗ್ತೀವಿ. ಮತ್ತೆ ನೆಕ್ಸ್ಟ್ ಇನ್ನೊಂದು 2 weeks ಅಲ್ಲಿ ನಮ್ಮ ಹೀರೋಯಿನ್ ಯಾರಂತ ರಿವೀಲ್ ಮಾಡ್ತೀವಿ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ಮೇಲೆ ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ಪ್ರತಿ ವಾರಕ್ಕೆ 15 ದಿನಕ್ಕೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಎಲ್ಲರೂ ಲಕ್ಷ್ಮೀಪುತ್ರ ಸಿನಿಮಾಗೆ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ಹೇಳಿದ್ದಾರೆ 45 ದಿನ ಶೂಟ್ ಮಾಡಿದ್ದೀವಿ ಅಂತ. ಇನ್ನು ಗೋವಾ ಮತ್ತು ಕಾಶಿಲಿ ಕ್ಲೈಮ್ಯಾಕ್ಸ್ ಇದೆ. ಗೋವಾ ಮತ್ತು ಕಾಶಿಲಿ ಇನ್ನು ಕೆಲವು ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಅದಾದರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸಾಂಗು ಮತ್ತು ಫೈಟ್ ಇದೆ. ರವಿ ವರ್ಮ ಅವ್ರು ಮಾಡ್ತಾಯಿದ್ದಾರೆ ಫೈಟು. ಇನ್ನೆಲ್ಲ ಮುಗಿದಿದೆ. ಮುಂದೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಾಯ್ತು? ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀಪುತ್ರ ತಂಡದಿಂದ ಇವತ್ತು ಹಬ್ಬನ ದೇವಸ್ಥಾನದಲ್ಲೇ ಎಲ್ಲ ಸೇರಿ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮುಂದೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ ಆ ದೇವ್ರ ಜೊತೆ ಅಂತ ಕೇಳ್ಕೊತೀನಿ ಕಳಕಳಿಯಿಂದ. ಎಲ್ರಿಗೂ ನಮಸ್ತೆ. ನಾನು ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಆರ್ಟಿಸ್ಟು. ಸಣ್ಣ ಪ್ರೊಡಕ್ಷನಲ್ಲಿ ಇದುವರೆಗೆ ಕೆಲಸ ಮಾಡಿದ್ದೀನಿ. ರಿಲೀಸ್ ಆಗಬೇಕು. ಇದು ಫಸ್ಟ್ ಸಿನಿಮಾ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಿರೋದು. ಅರ್ಜುನ್ ಸರ್ ಮತ್ತು ಸ್ವಾಮಿ ಸರ್ಗೆ ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಟೀಮ್ ಮೇಲೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್.